ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವಿನ ಮೂಲಕವಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನೀನು ನಮಗೆ ತೋರಿಸಿದ ಪ್ರೀತಿಯ ನಿಮಿತ್ತ ನಾವು ಈ ವರ್ಷವನ್ನ ಕಂಡಿದ್ದೇವೆ. ನಿನ್ನ ಕೃಪೆ ಮತ್ತು ಕನಿಕರಕ್ಕಾಗಿ ನಿನಗೆ ವಂದನೆಗಳು ದೇವ. ಕಳೆದ ಇಡೀ ವರ್ಷ ನಮ್ಮ ಬದುಕಿನುದ್ದಕ್ಕೂ ನೀ ತೋರಿದ ಅಪಾರವಾದ ಕೃಪೆಯ ಕಾರ್ಯಗಳು, ನಮ್ಮ ಜೀವನದಲ್ಲಿ ಹೊಂದಿಕೊಂಡ ಅನುಭವಗಳು, ಇದೆಲ್ಲವನ್ನ ಸ್ಮರಿಸಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ವರ್ಷವೂ ನಮ್ಮೊಟ್ಟಿಗಿರುವಂತಹ ನಿನ್ನ ದೈವಿಕ ಪ್ರೇಮದ ಕೃಪೆಯ ಆಶೀರ್ವಾದವನ್ನ ಅನುಭವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡು. ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವ ಪ್ರತಿಯೊಬ್ಬರಿಗೆ ನಿನ್ನ ಪ್ರೀತಿಯ ವಾಕ್ಯದ ಮೂಲಕವಾಗಿ ಅವರನ್ನ ಸಂಧಿಸಿ ಸ್ಪರ್ಶಿಸಿ ನೀನು ತಾನೇ ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿದ್ದೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ಭೂಲೋಕವೆಲ್ಲ ಕತ್ತಾಗಿ ಉತ್ಸಾಹ ಧ್ವನಿ ಎತ್ತಲಿ, ಸಂಭ್ರಮ ಹರ್ಷದೊಡನೆ ಸ್ತೋತ್ರಾಡಿ ಸೇವೆ ಮಾಡಲಿ. ಯೆಹೋವನ ದೇವರು ನವತನ ಕೃತ್ಯವು ಬಂದೆಯ ಪದ ನಮ್ಮನು ಕಾಪಾಡಿ ಮೇಯಿಸುವನು. ದೇವಾಲಯ ಪ್ರವೇಶಿಸಿ ವಿನಯ ಜಪ ಮಾಡಿರಿ, ಸನ್ಮಾನವನ್ನು ತೋರಿಸಿ ಆನಂದವಾಗಿ ಹಾಡಿರಿ. ಸರ್ವೋಪಕಾರಿ ಆತನೇ, ಯಾವಾಗ್ಯೂ ಕೃಪಾಪೂರ್ಣನು, ನಿರಂತರವಾಗಿ ನಿಲ್ಲುತ್ತೆ ಯೆಹೋವ ಕೊಟ್ಟ ವಾಕ್ಯವು. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ
ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂತ ಪಾಪ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕಾಲವೆಲ್ಲ ಕೃಪೆ ಯಾವರಿಸಿರುವುದಲ್ಲ, ಜೀವಿತ ಕಾಲವೆಲ್ಲ ಕೃಪೆ ಯಾವರಿಸಿರುವುದಲ್ಲ. ಜೀವದಿ ಭಾವದಿ ಯಾವ ಜೀವಾವಧಿ ನಾವಾಸಿಸುವೆ ನಿನ್ನೋಳು, ಜೀವದಿ ಭಾವದಿ ಯಾವ ಜೀವಾವಧಿ ನಾವಾಸಿಸುವೆ ನಿನ್ನೋಳು. ಪರಮ ಪ್ರೀತಿಯ ದೇವರು ಎನ್ನ ಕುರುಬನಾಗಿರುತ್ತಿಹನು, ಪರಮ ಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತಿಹನು. ಕರೆಯುತ್ತ ನೆರೆಯುತ್ತ ಪೊರೆಯುತ್ತ ಮೆರೆಯುತ್ತ ಕೊರತೆಯ ಹರಸುವನೈ, ಕರೆಯುತ್ತ ನೆರೆಯುತ್ತ ಪೊರೆಯುತ್ತ ಮೆರೆಯುತ್ತ ಕೊರತೆಯ ಹರಸುವನೈ. ಪ್ರೀತಿ ಸ್ವರೂಪನಾದ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸುತ್ತೇನೆ. ಈ ಹೊತ್ತು ದೇವರ ವಾಕ್ಯ ಧ್ಯಾನಕ್ಕೆ ನೇಮಿಸಲ್ಪಟ್ಟಂತ ಮುಖ್ಯ ಪ್ರಸ್ತಾಪ ಅನ್ವೇಲಿಂಗ್ ಗಾಡ್ಸ್ ಲವ್ ಟು ಆಲ್, ದೇವರ ಪ್ರೀತಿಯನ್ನ ಎಲ್ಲರಿಗೂ ಅನಾವರಣಗೊಳಿಸುವುದು ಎಂಬುದಾಗಿ. ಅನ್ವೇಲಿಂಗ್ ಎನ್ನುವಂತಹ ಪದ ಅನಾವರಣ ಎಂಬ ಅರ್ಥವನ್ನ ನೀಡುತ್ತದೆ.
ಈ ಅನಾವರಣ ಮಾಡುವಂಥದ್ದು ಯಾವಾಗ? ಯಾವುದಾದರೂ ಒಂದು ಸ್ಮಾರಕ ಪ್ರತಿಮೆಗಳನ್ನ ನಿರ್ಮಾಣ ಮಾಡಿ ಅದನ್ನ ಪ್ರತಿಷ್ಠಿಸುವಂತಹ ಸಮಯದಲ್ಲಿ ಅದಕ್ಕೆ ಮುಚ್ಚಲ್ಪಟ್ಟಿರುವಂತಹ ಸ್ಕ್ರೀನನ್ನ ಎಳೆದು ಅದನ್ನ ಪ್ರತಿಷ್ಠೆ ಮಾಡಿ ಅನಾವರಣ ಮಾಡುತ್ತಾರೆ. ಅದು ಸ್ಮಾರಕ ಪ್ರತಿಮೆಯಾಗಿರಬಹುದು ಅಥವಾ ಪ್ರತಿಷ್ಠೆಯ ಕಲ್ಲೂ ಕೂಡ ಆಗಿರಬಹುದು. ಅನಾವರಣ ಮಾಡಿದಾಗ ಅದು ಎಲ್ಲರಿಗೂ ಗೋಚರಿಸಲ್ಪಡುತ್ತದೆ. ಆ ಪ್ರತಿಮೆಯ ಹಿಂದಿರುವಂತಹ ಉದ್ದೇಶ ಅಥವಾ ಆ ಕಲ್ಲಿನಲ್ಲಿರುವಂತಹ ಮುಖ್ಯವಾದಂಥ ತಿರುಳು ಎಲ್ಲರಿಗೂ ಗೊತ್ತಾಗಬೇಕು ಎನ್ನುವಂಥದ್ದು ಅನಾವರಣದ ಹಿಂದಿರುವಂತಹ ಉದ್ದೇಶ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳು, ದಶಾಜ್ಞೆಗಳು ಎಂಬುದಾಗಿ ಅದನ್ನ ವಿಮೋಚನಾಕಾಂಡ ಪುಸ್ತಕದಲ್ಲಿ ನಾವು ಓದುತ್ತೇವೆ. ಯೇಸು ಸ್ವಾಮಿ ಹೊಸ ಒಡಂಬಡಿಕೆಗೆ ಬರುವಾಗ 2 ಆಜ್ಞೆಗಳನ್ನ ಕೊಡುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನದಿಂದ 40 ವಚನಗಳನ್ನ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳುವಂತಹ 2 ಶ್ರೇಷ್ಠ ಆಜ್ಞೆಗಳು, ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ಇದಕ್ಕೆ ಸಮಾನವಾದ ಇನ್ನೊಂದು ಆಜ್ಞೆ ಉಂಟು, 2ನೇ ಆಜ್ಞೆ, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಈ 2 ಆಜ್ಞೆಗಳನ್ನ ಕೊಟ್ಟ ನಂತರ ಯೇಸು ಹೇಳುವಂತ ಒಂದು ಮಾತು, ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನಾ ಗ್ರಂಥಕ್ಕೂ ಆಧಾರವಾಗಿದೆ. ಇಡೀ ಧರ್ಮಶಾಸ್ತ್ರದ ಬೇಸ್ಮೆಂಟ್, ತಿರುಳು ಅಥವಾ ಸತ್ವ ಇರುವುದು ದೇವರನ್ನ ಪ್ರೀತಿಸುವುದರಲ್ಲಿ ಮತ್ತು ಮನುಷ್ಯರನ್ನ ಪ್ರೀತಿಸುವುದರಲ್ಲಿ. ಕ್ರೈಸ್ತತ್ವ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾದರೆ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ತ್ಯಾಗ ಮತ್ತು ಇತರರ ಭಾರವನ್ನ ಹೊರುವುದು, ಕ್ಷಮಾಪಣೆ ನೀಡುವುದು, ಅನೇಕ ವ್ಯಕ್ತಿತ್ವಗಳನ್ನ ನಾವು ಗುರುತಿಸಬಹುದು. ಕ್ರಿಸ್ತನ ಶ್ರೇಷ್ಠ ವ್ಯಕ್ತಿತ್ವ ತಿಳಿಯುವುದು ಎಲ್ಲಿ? ನೀವು ಪರ್ವತ ಪ್ರಸಂಗವನ್ನ ಓದಿರುತ್ತೀರಿ. ಅದರಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನವನ್ನ ನಾವು ಓದುವಾಗ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ದೇವಜನರು ಎಂಬುದಾಗಿ ಹೇಳಿದ ಕೂಡಲೇ ನಾವು ದೇವಜನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳ ಎಂಬುದಾಗಿ ಹೇಳಿದ ತಕ್ಷಣ ನಾವು ದೇವರ ಮಕ್ಕಳಾಗುವುದಿಲ್ಲ. ಯೇಸುವಿನ ಮಾತಿನ ಆಧಾರದ ಮೇಲೆ ನಮ್ಮ ವೈರಿಗಳನ್ನ ಪ್ರೀತಿಸಬೇಕು, ನಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಬೇಕು. ಈ ಪಂಥಾಹ್ವಾನವನ್ನ ಯೇಸು ಶಿಲುಬೆಯಲ್ಲಿ ತೋರಿಸಿದ ಮತ್ತು ಅದನ್ನ ಜಯಿಸಿದ. ಯೇಸುವಿನ ಪ್ರೀತಿಯನ್ನ ಅನಾವರಣ ಮಾಡಬೇಕಾದರೆ ನಾವು ಇದನ್ನ ಅಭ್ಯಾಸ ಮಾಡಬೇಕಾಗಿದೆ. ಇದಕ್ಕೆಂದು ನೇಮಕವಾದ ಹಳೆ ಒಡಂಬಡಿಕೆಯ ಭಾಗ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ದೇವರು ಅಬ್ರಹಾಮನನ್ನ ಕರೆಯುವಂತಹ ಸಂದರ್ಭ. ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನೂ ಬಂಧು ಬಳಗವನ್ನೂ ತಂದೆಯ ಮನೆಯನ್ನೂ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ದೈವವಾಣಿ ಆಗ್ತದೆ ಅಬ್ರಾಮನಿಗೆ, ನಾನು ಹೇಳುವ ದೇಶಕ್ಕೆ ನೀನು ಹೋಗಬೇಕು, ಸ್ವದೇಶವನ್ನ ಬಿಡಬೇಕು, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ಹೋಗಬೇಕು. ದೇವರ ಕರೆಗೆ ಅಬ್ರಾಮ ವಿಧೇಯನಾಗಿ ನಂಬಿಗಸ್ತನಾಗಿ ತನ್ನ ದೇಶವನ್ನ ಬಿಟ್ಟು ಹೋದ ಎಂಬುದಾಗಿ. ಆದರೆ 5ನೇ ವಚನವನ್ನ ನೀವು ನೋಡುವಾಗ ಅವನು ತನ್ನ ಹೆಂಡತಿಯಾದ ಸಾರಯಳನ್ನೂ ತನ್ನ ತಮ್ಮನ ಮಗನಾದ ಲೋಟನನ್ನೂ ಮತ್ತು ತಾನು ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು, ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ದೇವರು ಸಂಬಂಧಿಗಳನ್ನ, ಬಂಧು ಬಳಗವನ್ನ ಬಿಟ್ಟು ಹೋಗು ಎಂದು ಹೇಳುವಾಗ ಅಬ್ರಾಮ ತನ್ನ ತಮ್ಮನ ಮಗನಾದ ಲೋಟನನ್ನ ಕರೆದುಕೊಂಡು ಹೋಗ್ತಾನೆ. ಪ್ರಿಯರೇ, ಅಬ್ರಹಾಮ ಅಲ್ಲಿ ತಪ್ಪು ಮಾಡಿದ್ದಾನೆ ಎನ್ನುವುದು ನನ್ನ ಅನಿಸಿಕೆ ಅಲ್ಲ. ಬದಲಾಗಿ ಸ್ವಾರ್ಥದ ಆಲೋಚನೆಯಿಂದ ಹೊರಗುಳಿಯುತ್ತಾನೆ. ಯಾಕೆ? ದೇವರ ದರ್ಶನ, ದೇವರ ಆಶೀರ್ವಾದ ಅಥವಾ ದೇವರ ಪ್ರೀತಿ ಅದು ಕೇವಲ ನನಗೆ ಮಾತ್ರ ಸಿಗುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದಾಗಿ ಅದನ್ನು ಆಲೋಚಿಸಿ ತನ್ನ ತಮ್ಮನ ಮಗನಾದ ಲೋಟನನ್ನೂ ಕೂಡ ಆತನು ಕರೆದುಕೊಂಡು ಹೋಗ್ತಾನೆ. ಯಾಕೆ? ದೇವರ ಪ್ರೀತಿಯನ್ನ ತಿಳಿಸುವುದಕ್ಕೋಸ್ಕರ, ತನಗೆ ಸಿಕ್ಕಂತಹ ದೇವರ ಪ್ರೀತಿಯನ್ನ ಅನಾವರಣ ಮಾಡುವುದಕ್ಕೋಸ್ಕರ ಆತನನ್ನ ಕರೆದುಕೊಂಡು ಹೋಗ್ತಾನೆ. ನೋಡಿ, ಮುಂದಿನ ಅಧ್ಯಾಯಗಳನ್ನ ನೀವು ಓದುವಾಗ ಗೊತ್ತಾಗ್ತದೆ.
ಮುಂದೆ ಅಬ್ರಾಮನಿಗೂ ಲೋಟನಿಗೂ ಆಸ್ತಿಯ ವಿಚಾರದಲ್ಲಿ ಜಗಳವಾಗ್ತದೆ. ಆದರೆ ದೇವರ ಪ್ರೀತಿಯನ್ನ ಸಾಕ್ಷೀಕರಿಸುವುದಕ್ಕೋಸ್ಕರ ಆತನು ಲೋಟನಿಗೆ ಆಯ್ಕೆಯನ್ನ ಕೊಡುತ್ತಾನೆ. ಅದಾದ ನಂತರ ಲೋಟನು ಸೆರೆಮನೆಯಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಅಬ್ರಾಮನೇ ಸ್ವತಃ ಹೋಗಿ ಗೆದ್ದು ಲೋಟನನ್ನ ಸೆರೆಯಿಂದ ಬಿಡಿಸುವಂತಹ ಕಥನವನ್ನು ನಾವು ಮುಂದೆ ಓದ್ತೇವೆ. ಇದಷ್ಟು ಮಾತ್ರವಲ್ಲದೆ ದೇವರು ಸೊದೋಮ್ ಮತ್ತು ಗೊಮೋರ ಪಟ್ಟಣಗಳನ್ನ ನಾಶ ಮಾಡಬೇಕಾದ್ರೆ ತನ್ನ ತಮ್ಮನ ಮಗನಾದ ಲೋಟನು ಅಲ್ಲಿದ್ದಾನೆಂದು ತಿಳಿದು ದೇವರನ್ನ ಕೇಳಿಕೊಳ್ತಾನೆ, ನೀತಿವಂತರಿದ್ರೆ ಉಳಿಸು ಎಂಬುದಾಗಿ. ಇದೆಲ್ಲ ಕೂಡ ಅಬ್ರಾಮನು ತನ್ನ ಸಂಬಂಧಿಕರ ಬಗ್ಗೆ ತೋರಿದಂತಹ ಪ್ರೀತಿಗೆ ಸಾಕ್ಷಿಯಾಗಿದೆ. ಈ ಹೊತ್ತು ದೇವರು ನಮಗೆ ಕುಟುಂಬವನ್ನ, ಬಂಧು ಬಳಗವನ್ನ, ಸಭೆಯೆಂಬ ಅನ್ಯೋನ್ಯತೆಯನ್ನ ಕೊಟ್ಟಿದ್ದಾನೆ. ನಾವು ಕ್ರಿಸ್ತನ ಪ್ರೀತಿಯನ್ನ ನಮ್ಮ ಕ್ರಿಯೆಯ ಮೂಲಕ ಅನಾವರಣ ಮಾಡುವುದು ನಿಜಕ್ಕೂ ಯುಕ್ತವಾಗಿದೆ. ಹೊಸ ವರ್ಷದ ಹೊಸ್ತಿಲಲ್ಲಿರುವಂತಹ ನಾವು ದ್ವೇಷವನ್ನ ಮರೆಯಬೇಕು. ಇನ್ನೆಂದಿಗೂ ಕೂಡ 2025ನೇ ಇಸವಿ ನಮ್ಮ ಜೀವನಕ್ಕೆ ಬರುವುದಿಲ್ಲ. ಆದರೆ ತೀರ್ಮಾನ ನಮ್ಮದಾಗಲಿ. 2026ನೇ ವರ್ಷದ ಪ್ರಥಮ ಹೆಜ್ಜೆಗಳು ಪ್ರೀತಿಸುವುದನ್ನ ಅಭ್ಯಾಸ ಮಾಡುವತ್ತ ನಮ್ಮ ಜೀವನದ ದಿಕ್ಕು ಸಾಗಲಿ. ಅದಕ್ಕೆ ಪ್ರೀತಿಯ ಯೇಸುವು ದಿಕ್ಸೂಚಿಯಾಗಲಿ. ಒಂದು ಸಾರಿ ಜರ್ಮನಿ ದೇಶದಲ್ಲಿ ಒಬ್ಬ ಸೈನಿಕ ದೇಶದ್ರೋಹದ ನಿಮಿತ್ತ ಆತನನ್ನ ಹಿಡಿದಿರುತ್ತಾರೆ. ಆತನ ಮುಂದಿದ್ದಂತಹ ಕರ್ನಲ್ ಅವನಿಗೆ ಮರಣ ದಂಡನೆಯನ್ನ ವಿಧಿಸುತ್ತಾನೆ. ಆಗ ಆ ಸೈನಿಕನ ಪತ್ನಿ ಓಡಿ ಬಂದು ಕರ್ನಲ್ ಎದುರು ತನ್ನ ಗಂಡನನ್ನ ಕ್ಷಮಿಸಿ ಎಂದು ಬೇಡಿಕೊಂಡರೂ ಕೂಡ, ನಾನು ತೀರ್ಪು ಕೊಟ್ಟದ್ದಾಗಿದೆ, ನಾಳೆ ಬೆಳಗ್ಗೆ ಚರ್ಚ್ನ ಗಂಟೆ ಬಾರಿಸುವಾಗ ಈತನನ್ನ ಮರಣಕ್ಕೇರಿಸಲಾಗ್ತದೆ ಎಂಬುದಾಗಿ ಆತನು ತನ್ನ ಡಿಸಿಷನ್ ಅನ್ನ ಹೇಳಿ ಕನಿಕರ ತೋರಿಸದೆ ಹೊರಟು ಹೋಗ್ತಾನೆ. ಈಕೆ ಅದೇ ಸಂಜೆ ಆ ಚರ್ಚ್ನ ಬೆಲ್ ಟವರನ್ನ ಏರಿ ರಾತ್ರಿಯೆಲ್ಲ ಆ ಬೆಲ್ ಟವರ್ನಲ್ಲಿ ಕಳೆಯುತ್ತಾಳೆ. ಬೆಳಗ್ಗೆ ಆಗ್ತದೆ. ಗಂಟೆ ಬಾರಿಸುವುದಕ್ಕೆ ನೇಮಕವಾದಂತಹ ವ್ಯಕ್ತಿ ಬಂದು ಚರ್ಚನ ಗಂಟೆಯನ್ನ ಬಾರಿಸುವ ಹಗ್ಗವನ್ನ ಹಿಡಿದು ಗಂಟೆಯನ್ನ ಎಳೆಯುತ್ತಾನೆ. ಆದರೆ ಆತನ ದುರದೃಷ್ಟವೋ ಈಕೆಯ ಅದೃಷ್ಟವೋ ಏನೋ, ಆತ ಕಿವುಡನಾಗಿರುತ್ತಾನೆ. ಆತನಿಗೆ ಚರ್ಚ್ನ ಗಂಟೆ ಬಾರಿಸುವುದಷ್ಟೇ ಕೆಲಸ. ಆತನು ತನ್ನ ಕೆಲಸವನ್ನ ತಾನು ಮಾಡಲು ಶುರುವಾಗುತ್ತಾನೆ. ಆದರೆ ಆ ಗಂಟೆ ಎಳೆಯುವಾಗ ಆ ಗಂಟೆಯ ಒಳಗೆ ಇರುವಂತಹ ಒಂದು ರಾಡ್ ಆ ಗಂಟೆಯ ಸುತ್ತಲೂ ಬಡಿದು ಶಬ್ದ ಬರುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಈಕೆ ತನ್ನ 2 ಕೈಗಳನ್ನ ಆ ಬೆಲ್ನ ರಾಡ್ ಬಡಿಯುವಂತ ಸ್ಥಳದಲ್ಲಿ ಇಡುತ್ತಾಳೆ. ಯಾಕೆ? ಸೌಂಡ್ ಬರಬಾರದು, ಗಂಟೆಯ ಶಬ್ದ ಮೊಳಗಬಾರದು. ಒಂದು ವೇಳೆ ಗಂಟೆಯ ಶಬ್ದ ಕೇಳಿದರೆ ನನ್ನ ಗಂಡನನ್ನ ನೇಣಿಗೇರಿಸುತ್ತಾರೆ ಎನ್ನುವಂತಹ ಒಂದು ಭಯ. ಈತ ಬೆಲ್ಲನ್ನ ಎಳೆಯುತ್ತಾನೆ, ಅದು ಗಂಟೆ ಬಾರಿಸ್ತದೆ. ಆದ್ರೆ ಈಕೆ 2 ಕೈಗಳು ಜಜ್ಜಲ್ಪಡ್ತದೆ, ರಕ್ತ ಸೋರುತ್ತದೆ, ಇಡೀ ಕೈಗಳು ನುಜ್ಜುಗುಜ್ಜಾಗ್ತದೆ. ಅದೇ ಸ್ಥಿತಿಯಲ್ಲಿ ಕರ್ನಲ್ನ ಬಳಿಗೆ ಬರುತ್ತಾಳೆ, ಈ ಕೈಗಳನ್ನ ತೋರಿಸುತ್ತಾಳೆ. ಕರ್ನಲ್, ಈ ಸ್ಥಿತಿಯನ್ನ ನೋಡಿಯಾದರೂ ನನ್ನ ಗಂಡನನ್ನ ಕ್ಷಮಿಸು. ಆಗ ಆಕೆಯ ತ್ಯಾಗವನ್ನ ನೋಡಿ, ಆಕೆಯ ಶ್ರಮೆಯನ್ನ ನೋಡಿ, ಆಕೆಯ ರಕ್ತ ಸಿಕ್ತ ಜಜ್ಜಿದ ಕೈಗಳನ್ನ ನೋಡಿ ಕರ್ನಲ್ ಆ ಸೈನಿಕನನ್ನ ಕ್ಷಮಿಸಿ ಬಿಡುತ್ತಾನೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ದೇವರು ನಮ್ಮ ಮೇಲೆ ತೋರಿಸಿದಂಥ ಪ್ರೀತಿ ಇಂಥದ್ದೇ. ದೇವರ ಕೋಪ ನಮ್ಮ ಮೇಲೆ ಬರುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ಜಜ್ಜಲ್ಪಟ್ಟಂತ ಸ್ಥಿತಿಯಲ್ಲಿ ಶಿಲುಬೆಯನ್ನ ಏರಿದ್ದರಿಂದಲೇ ದೈವಿಕವಾದಂಥ ಕ್ಷಮೆ ನಮಗೆ ಸಿಕ್ಕಲ್ಪಡ್ತು, ದೈವಿಕವಾದಂಥ ಪ್ರೀತಿಯ ಅನುಭವ ನಮಗಾಯ್ತು. ಈ ಹೊತ್ತು ನಾವು ಶಿಲುಬೆಯನ್ನ ಧರಿಸುವುದಲ್ಲ, ಶಿಲುಬೆಯನ್ನ ಹೊರುವುದು ಮುಖ್ಯ. ಆ ಶಿಲುಬೆಯನ್ನು ಹೊರುವುದೆಂದರೆ ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ಅನಾವರಣ ಮಾಡುವುದು ಎಂಬುದಾಗಿ. ನಿನ್ನ ಕುಟುಂಬದಲ್ಲಿ, ಸಂಬಂಧಗಳಲ್ಲಿ ಈ ಹೊತ್ತು ಕ್ರಿಸ್ತನ ಪ್ರೀತಿಯನ್ನ ಅನಾವರಣ ಮಾಡುವುದು ನಮ್ಮ ಮುಂದಿರುವಂತಹ ನೂತನ ಪಂಥಾಹ್ವಾನ. ಇನ್ನು 2ನೇದಾಗಿ ಸ್ನೇಹದ ಪ್ರೀತಿಯನ್ನ ಅಭ್ಯಾಸ ಮಾಡಬೇಕು. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 9-17 ವಚನವನ್ನ ನೋಡುವಾಗ ಬಹಳ ಅತ್ಯುನ್ನತವಾದ ಪ್ರೀತಿಯ ಮಾತುಗಳನ್ನ ಯೇಸು ಹೇಳ್ತಾನೆ. ಶ್ರೇಷ್ಠವಾದ ಪ್ರೀತಿ ಯಾವುದು ಎಂಬುದಾಗಿ ತೋರಿಸಿಕೊಡ್ತಾನೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಫಿಲೋಸ್ ಎಂಬುದಾಗಿ ಹೇಳುವಾಗ ಸ್ನೇಹ ಪ್ರೀತಿ, ದಿ ಅನ್ಕಂಡೀಷನಲ್ ಲವ್ ಆಫ್ ಗಾಡ್, ದೇವರ ವಿಶಾಲವಾದ ಪ್ರೀತಿ ಎಂಬುದಾಗಿ. ಕ್ರಿಸ್ತನು ನಮ್ಮನ್ನ ಸ್ನೇಹಿತರು ಎಂಬುದಾಗಿ ಕರೆಯುತ್ತಿದ್ದಾನೆ. ಈ ಸ್ನೇಹ ಪ್ರೀತಿಗೆ ಯಾಕೆ ಹೋಲಿಸಲಾಗಿದೆ? ಸ್ನೇಹದಲ್ಲಿ ಯಾವುದೇ ಜಾತಿ ಇಲ್ಲ, ಸ್ನೇಹದಲ್ಲಿ ಯಾವುದೇ ಅಂತಸ್ತು ಇಲ್ಲ, ಸ್ನೇಹದಲ್ಲಿ ಯಾವುದೇ ಹಿನ್ನೆಲೆಗಳಿಲ್ಲ. ಮನುಷ್ಯರಾದ ನಾವು ಈ ಹೊತ್ತು ಒಬ್ಬರನ್ನ ಪ್ರೀತಿ ಮಾಡಬೇಕಾದ್ರೆ ಅಂತಸ್ತನ್ನ, ಸ್ಥಾನಮಾನಗಳನ್ನ, ಅವರ ಹಿನ್ನೆಲೆಗಳನ್ನ
ಮತ್ತು ಜಾತಿ, ಈ ರೀತಿ ಆಧಾರವಾದಂಥ ಹಿನ್ನೆಲೆಗಳಿಂದ ನಾವು ಪ್ರೀತಿಯನ್ನ ತೋರಿಸುವುದಕ್ಕೆ ಮುಂದಾಗ್ತೇವೆ. ಸ್ನೇಹ ಪ್ರೀತಿಯಲ್ಲಿ ಅದಿಲ್ಲ. ಈ ಹೊತ್ತು ನಾವುಗಳು ಕೂಡ ನಮ್ಮ ನೆರೆಹೊರೆಯವರೊಂದಿಗೆ ಈ ಸ್ನೇಹದ ಬಾಂಧವ್ಯವನ್ನ ಬೆಳೆಸುವಾಗ ದೇವರ ಪ್ರೀತಿಯನ್ನ ಅನಾವರಣ ಮಾಡಲು ಸಾಧ್ಯವಾಗ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ ಕೂಡ ಗ್ರಂಥಕರ್ತನು ಹೇಳುವುದು, ಸಹೋದರ ಸ್ನೇಹವು ನಿಮ್ಮಲ್ಲಿ ನೆಲೆಯಾಗಿರಲಿ ಎಂಬುದಾಗಿ. ಈ ಹೊತ್ತು ನಾವು ಪರಸ್ಪರ ಸಹೋದರ ಪ್ರೇಮದಿಂದ ಬದುಕುವುದೇ ನಿಜವಾದ ದೈವ ಸಾನ್ನಿಧ್ಯದ ಅನುಭವ. ಕೀರ್ತನೆಗಾರನು ಅದಕ್ಕಾಗಿ ಹೇಳ್ತಾನೆ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು ಎಂಬುದಾಗಿ. ಅಂತಿಮ ಪ್ರಶ್ನೆ, ದೇವರನ್ನ ಈ ಹೊತ್ತು ನಾವು ಪ್ರೀತಿಸಬೇಕಾದರೆ ಏನು ಮಾಡಬೇಕು? ನಾವು ದೇವರನ್ನ ಪ್ರೀತಿಸುತ್ತೇವೆ ಎಂದು ಹೇಳಿ ಈ ಹೊತ್ತು ಅನೇಕ ಉಜ್ಜೀವನ ಕೂಟಗಳನ್ನ ನಾವು ಮಾಡ್ತೇವೆ, ಅನೇಕ ಧ್ಯಾನ ಕೂಟಗಳಲ್ಲಿ ನಾವು ಭಾಗವಹಿಸ್ತೇವೆ. ನನಗೆ ದೇವರ ಮೇಲೆ ಇರುವಂತ ನಂಬಿಕೆ, ಪ್ರೀತಿ, ನಿಷ್ಠೆ, ಇದನ್ನ ನಾವು ಭಕ್ತಿಯ ವೇಷದಲ್ಲಿ ತೋರಿಸಿಕೊಳ್ತೇವೆ. ಆದರೆ ತಮ್ಮ ಸಂಬಂಧಗಳಲ್ಲಿ ದ್ವೇಷವನ್ನ ಸಾಧಿಸ್ತೇವೆ. ತಮ್ಮ ಸಹೋದರ ಸಹೋದರಿಯರಲ್ಲಿ ಈ ಹೊತ್ತಿಗೂ ಕೂಡ ಮುಖ ತಿರುಗಿಕೊಂಡು ಹೋಗುವುದನ್ನ ನಾವು ಬಿಟ್ಟಿಲ್ಲ. ಹಾಗಾದರೆ ಅದು ಶುದ್ಧ ಸುಳ್ಳು ಎಂಬುದಾಗಿ ದೇವರ ವಾಕ್ಯ ನಮಗೆ ಪಾಠ ಮಾಡ್ತದೆ. ದೇವರನ್ನ ಪ್ರೀತಿಸುವುದು ಹೇಗೆ ಎಂಬುದಾಗಿ ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ ನಮಗೆ ಹೇಳ್ತದೆ. ಒಬ್ಬನು ತಾನು ದೇವರನ್ನ ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನ ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನ ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನ ಪ್ರೀತಿಸಲಾರನು ಎಂಬುದಾಗಿ. ಇವತ್ತು ಕುಟುಂಬಗಳಲ್ಲಿ, ಸಭೆಗಳಲ್ಲಿ ನಾವು ಪರಸ್ಪರ ಪ್ರೇಮದಿಂದ ಜೀವಿಸುತ್ತಿದ್ದೇವ? ನಮ್ಮ ಸಹೋದರ ಸಹೋದರಿಯರನ್ನ ಪ್ರೀತಿಸುವುದರ ಮೂಲಕವಾಗಿ ದೇವರನ್ನ ಅನುಭವ ಮಾಡುತ್ತಿದ್ದೇವಾ ಎನ್ನುವುದು ಬಹಳ ಮುಖ್ಯ. ಹಾಗಾದ್ರೆ ದ್ವೇಷವನ್ನ ಮರೆಯೋಣ, ಪ್ರೀತಿಯನ್ನ ಸಾಧಿಸೋಣ. ಆಲ್ಬ್ರೆಕ್ಟ್ ಮತ್ತು ಆಲ್ಬರ್ಟ್ ಎನ್ನುವ ಇಬ್ಬರು ಸಹೋದರರಿರ್ತಾರೆ. ಅವರು ತಾವು ಓದಬೇಕೆನ್ನುವಂತಹ ಹಂಬಲ ಒಂದು ಟಾಸನ್ನ ಹಾಕುತ್ತಾರೆ. ಅದರಲ್ಲಿ ಆಲ್ಬ್ರೆಕ್ಟ್ ವಿನ್ ಆಗ್ತಾನೆ. ಆಗ ಆತನು ತಾನು ಸ್ಟಡಿಗೆ ಹೋಗ್ತೇನೆ, ಆಲ್ಬರ್ಟ್ ನೀನು ನನಗೋಸ್ಕರ ದುಡಿದು ಮೈನಿಂಗ್ನಲ್ಲಿ ಕೆಲಸ ಮಾಡಿ ನನ್ನನ್ನು ಓದಿಸಬೇಕು ಎನ್ನುವಂತ ಷರತ್ತು ನಿಬಂಧನೆಗಳು ಇರ್ತದೆ. ಆಲ್ಬರ್ಟ್ ದುಡಿತಾನೆ, ಮೈನಿಂಗ್ನಲ್ಲಿ ಕೆಲಸ ಮಾಡ್ತಾನೆ. ಬಂದಂತ ಸಂಬಳದಲ್ಲಿ ಸಹೋದರನಾದಂತ ಆಲ್ಬ್ರೆಕ್ಟ್ ನನ್ನನ್ನು ಓದಿಸ್ತಾನೆ. ಆತನು ಓದು ಬಂದು ನಂತರ ಈ ಆಲ್ಬರ್ಟ್ ಎನ್ನುವನಿಗೆ ಹೇಳ್ತಾನೆ, ನಾನು ಓದಿ ಬಂದಿದ್ದೇನೆ, ಈಗ ನಾನು ನಿನಗೋಸ್ಕರ ದುಡಿತೇನೆ, ನೀನು ಹೋಗಿ ಓದು ಎಂಬುದಾಗಿ ಹೇಳುತ್ತಾನೆ. ಆಗ ಸಹೋದರನಾದ ಆಲ್ಬರ್ಟ್ ತನ್ನ 2 ಕೈಗಳನ್ನ ತೋರಿಸ್ತಾನೆ. ಆತನ ಕೈಗಳು ಮೈನಿಂಗ್ನಲ್ಲಿ ಕೆಲಸ ಮಾಡಿ ಒಂದು ಪೆನ್ನನ್ನ ಹಿಡಿಯಲಾಗದಷ್ಟು ದುಸ್ಥಿತಿಗೆ ಒಳಗಾಗಿರ್ತದೆ. ಆಗ ಆಲ್ಬ್ರೆಕ್ಟ್ ತನ್ನ ಸಹೋದರನ 2 ಕೈಗಳನ್ನ ಹೀಗೆ ಜೋಡಿಸಿ ಪ್ರೇಯಿಂಗ್ ಹ್ಯಾಂಡ್ಸ್ ಎನ್ನುವಂತ ಒಂದು ಚಿತ್ರವನ್ನ ಬಿಡಿಸ್ತಾನೆ. ನೀವೆಲ್ಲರೂ ಕೂಡ ಗೂಗಲ್ನಲ್ಲಿ ಟೈಪ್ ಮಾಡಬಹುದು. ಪ್ರೇಯಿಂಗ್ ಹ್ಯಾಂಡ್ಸ್ ಎಂಬುದಾಗಿ ಹೊಡೆದ್ರೆ ಆ ನಡುಗುವ ಕೈಗಳು, ಸುಕ್ಕುಗಟ್ಟಿರುವ ಕೈಗಳನ್ನ ನೀವು ನೋಡಬಹುದು, ಪ್ರಾರ್ಥನೆಯ ಕೈಗಳು. ಪ್ರಿಯರೇ, ಅದು ಪ್ರೀತಿಯ ಸಂಕೇತ. ತನ್ನ ಸಹೋದರನಿಗೋಸ್ಕರ ತೋರಿದ ತ್ಯಾಗದ ಪ್ರೇಮದ ಸಂಕೇತ, ದೇವರ ಪ್ರೀತಿಯನ್ನ ಅನಾವರಣ ಮಾಡಿದ್ದರ ಸಂಕೇತ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸಹೋದರ ಸಹೋದರಿಯರಿಗೋಸ್ಕರ, ನಮ್ಮ ಸಭೆಗೋಸ್ಕರ ಪ್ರೀತಿಯನ್ನ ಅನಾವರಣ ಮಾಡುತ್ತಿದ್ದೇವಾ ಇಲ್ಲವಾ ಎನ್ನುವ ಪ್ರಶ್ನೆಯೊಂದಿಗೆ ದೇವರ ವಾಕ್ಯವನ್ನ ಮುಗಿಸ್ತೇನೆ. ಪವಿತ್ರಾತ್ಮನು ನಮ್ಮ ಹೃದಯದೊಳಕ್ಕೆ ಹೊಕ್ಕಲಿ, ನಮ್ಮಲ್ಲಿ ಪ್ರೀತಿಯ ಜ್ವಾಲೆಯನ್ನ ಹೊತ್ತಿಸಲಿ. ನಾವು ಪ್ರೀತಿಸುವಂತ ಮನಸ್ಸನ್ನ ದೇವರು ತಾನೇ ವಾಕ್ಯದ ಮೂಲಕ ಅನುಗ್ರಹಿಸಲಿ. ದೇವರ ಪ್ರೀತಿಯ ವಾಕ್ಯವಿದು. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಇನ್ನೊಂದಾವರ್ತಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ನೀನು ನಮ್ಮನ್ನ ನಿನ್ನ ವಾಕ್ಯದ ಮೂಲಕ ಮಾತನಾಡಿದ್ದಕ್ಕಾಗಿ
ನಿನ್ನ ಪ್ರೀತಿಯ ವರಗಳನ್ನ ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ನಿನಗೆ ಮಹಿಮೆಯಾಗಲಿ. ಭೂಲೋಕಕ್ಕೆ ಬಂದು ದೇವರನ್ನ ಪ್ರೀತಿಸುವುದು ಹೇಗೆ, ಮನುಜರನ್ನ ಪ್ರೀತಿಸುವುದು ಹೇಗೆ ಎಂದು ನಿನ್ನ ಶಿಲುಬೆಯ ತ್ಯಾಗದ ಮೂಲಕ ಅನಾವರಣ ಮಾಡಿದ್ದಕ್ಕಾಗಿ ಕೃತಜ್ಞತೆಗಳು. ಆ ಪ್ರೇಮದ ಪ್ರತಿಷ್ಠೆಯ ನಿಮಿತ್ತ ಈ ಹೊತ್ತು ನಾವಿದ್ದೇವೆ. ಇದನ್ನ ನಿನ್ನ ವಾಕ್ಯಾಧಾರದಲ್ಲಿ ತೋರಿಸಿಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಕೂಡ ವಾಕ್ಯದ ಹಿನ್ನೆಲೆಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಸ್ವಾರ್ಥವನ್ನ ತೆಗೆದು ಒಬ್ಬರ ಭಾರವನ್ನ ಒಬ್ಬರು ಹೊರುತ್ತಾ, ಪರಸ್ಪರ ಪ್ರೀತಿ, ಸಂತೋಷ, ಸಮಾಧಾನದಲ್ಲಿ ಬದುಕುವಂತೆ ನಿನ್ನ ವಾಕ್ಯ ನಮ್ಮನ್ನ ಮುನ್ನಡೆಸಲಿ ಮತ್ತು ನಿನ್ನ ಆಶೀರ್ವಾದ ನಮ್ಮ ಮುಂದಿರುವಂತ ಪಂಥಾಹ್ವಾನಗಳನ್ನ ಗೆಲ್ಲಲಿ. ಘನ, ಮಾನ, ಮಹಿಮೆ ಸರ್ವದ ನಿನಗೆ ಯೇಸುವಿನ ಪ್ರೀತಿಯ ಹೆಸರಿನಲ್ಲಿ ಬೇಡಿದ್ದೇವೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರೇ ಅರ್ಪಿಸಬಾಲಿ, ಊರ್ಧ್ವಾಧಿಕಾತಗೆ ಮಹಿಮೆ ಯಾಗಲಿ ಆಗಲಿ. ಪರುಷಾದಿ ದೂತರ ಸಂಗದಲ್ಲಿ ಸ್ತೋತ್ರ ಸುಗಂಧವ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ತನ್ನ ಮಗನ ಮೂಲಕ ತನ್ನ ಪ್ರೀತಿಯನ್ನ ಪ್ರಕಟ ಮಾಡಿದ ದೇವರ ಪ್ರೀತಿಯು, ದೈವಿಕ ಪ್ರೀತಿಯನ್ನ ಶಿಲುಬೆಯ ಮೇಲೆ ಅನಾವರಣ ಮಾಡಿದ ಯೇಸು ಕ್ರಿಸ್ತನ ಕೃಪೆಯು ನಾವೆಲ್ಲರೂ ಕೂಡ ದೈವ ಪ್ರೀತಿಯಲ್ಲಿ ನೆಲೆಗೊಂಡು ಸಹೋದರ ಪ್ರೀತಿಯಲ್ಲಿ ಮುಂದರಿಯಲು ಸಹಾಯಿಸುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಪ್ರೀತಿ ನಿಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.